ಪತಿ ಕಳೆದುಕೊಂಡವರು, ಪತಿಯಿಂದ ದೂರವಾದವರೇ ಈತನ ಟಾರ್ಗೆಟ್. ಒಂದಲ್ಲ ಎರಡಲ್ಲ 5 ಹೆಣ್ಮಕ್ಕಳ ಬಾಳಲ್ಲಿ ಆಟ ಆಡಿದ್ದಾನೆ. ಬಾಳು ಕೊಡ್ತೀನಿ ಅಂತ ಹೇಳಿ ನಂಬಿಸಿ 5 ಹೆಣ್ಮಕ್ಕಳ ಜೊತೆಗೆ ದೈಹಿಕ ಸಂಪರ್ಕವನ್ನ ಕೂಡ ಬೆಳೆಸಿದ್ದ. ಆನಂತರದಲ್ಲಿ ಹಣ ಚಿನ್ನವನ್ನ ಪಡೆದು 5 ಕೂಡ ಮೋಸ ಮಾಡಿದ್ದಾನೆ. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಎಂಡಿಯಿಂದ ವಂಚನೆ ಆಗಿರುವುದು 38 ವರ್ಷದ ರಾಮಾಂಜಿ ವಿರುದ್ಧ ವಂಚನೆ ದೂರು ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ, ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡಿಸ್ತಾ ಇದ್ದ. ಈತನ ಬಳಿ ಸುಮಾರು 60ಕ್ಕೂ ಹೆಚ್ಚು ಜನ ಕೆಲಸಕ್ಕಿದ್ರು. ಕೆಲಸಕ್ಕೆ ಬರುವ ಹೆಣ್ಮಕ್ಕಳ ಮೇಲೇನೆ ಈತ ಕಣ್ಣು ಹಾಕ್ತಿದ್ದ ಅನ್ನೋದು ಗೊತ್ತಾಗಿದೆ. ನನಗೆ ಮದುವೆ ಆಗಿ ಮಕ್ಕಳಿದ್ದು ನನ್ನ ಗಂಡ ಬಿಟ್ಟೋಗಿ ನನ್ನ ಅಮ್ಮನ ಮನೇಲಿ ಬಂದಿದ್ದುಕೊಂಡು ಕೆಲಸ ಮಾಡ್ಕೊತ ಇದ್ದೆ. ಇಲ್ಲೇ ಹೊಸ ರೋಡಲ್ಲಿ ಕೆಲಸ ಮಾಡ್ಕೊತ ಇದ್ದೆ. ಆ ನಂತರ ನಾನು ಕೆಲಸ ಬಿಟ್ಟು ಮತ್ತೆ ಕೆಲಸ ಹುಡುಕ್ತಾ ಇದ್ದಾಗ ಮಹಾವೀರ್ ರಾಂಚಸಲ್ಲಿ ಹೋಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಹೋಗಿ ಕೆಲಸ ಕೇಳಿದ್ದಾಗ ಅಲ್ಲಿ ಇವನೇ MD ಇದ್ದ. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಏಜೆನ್ಸಿ ಇಟ್ಕೊಂಡಿದ್ದ, ಹೌಸ್ ಕೀಪಿಂಗ್ ಸೆಕ್ಯೂರಿಟಿದು. ನಾನು ಅದರಲ್ಲಿ ಕೆಲಸ ಕೇಳಿದ್ದೆ ಸೂಪರ್ವೈಸರ್ಗೆ ಅಂತ. ನನ್ನನ್ನು ತಗೊಂಡು ನನಗೆ ಪರಿಚಯ ಆಗಿ ಮತ್ತೆ ನಿನ್ನ ಜೀವನ ಹಿಂಗಾಗಿದೆ ಹಂಗಾಗಿದೆ, ನನ್ನ ಜೀವನ ಕೊಡ್ತೀನಿ ಅಂತ ಹೇಳಿ ನಮ್ಮ ಅಜ್ಜಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಮ್ಮ ಅಮ್ಮಂಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು, ನಮ್ಮ ಫ್ಯಾಮ್ಲಿಗೆಲ್ಲ ಪರಿಚಯ ಆಗಿ ನಿನ್ನೆ ಮದುವೆ ಆಗ್ತೀನಿ ಹಂಗಂತ ಹೇಳ್ಕೊಂಡು ಮದುವೆ ತಗೊಂಡೋಗಿ ಲಾಸ್ಟಿಗೆ ಗೊತ್ತಾಯಿತು ಇವನು ಮೊದಲೇ ಈ ಥರ 4 ಹುಡುಗಿರ ಜೊತೆ ಅಫೇರ್ ಇಟ್ಕೊಂಡು ಎಲ್ರಿಗೂ ಹಿಂಗೆ ಮದುವೆ ಆಗ್ತೀನಿ ಅಂತ ನಂಬಿಸ್ಕೊಂಡು ಮೋಸ ಮಾಡಿದ್ದಾನೆ ಅಂತ. ಅದರಲ್ಲಿ ಫಸ್ಟು ಅವ್ರ ವೈಫ್ನ ಎಲ್ರಿಗೂ ತಂಗಿ ಅಂತ ಹೇಳಿ ಪರಿಚಯ ಮಾಡಿಸಿದ್ದಾನೆ. ಅವರು 8 ಲಕ್ಷ ತನಕ ಇವನಿಗೆಲ್ಲ ಇನ್ವೆಸ್ಟ್ ಮಾಡಿ ಆಫೀಸ್ ಮಾಡಿ ಕೊಟ್ಟಿರೋದು. ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂದರೆ ಅವರೇ ಮಾಡಿರೋದು. ಅವರಿಗೂ ಮೋಸ ಮಾಡಿ ಮತ್ತೆ ಬೇರೆ ಹುಡುಗಿರ ಜೊತೆ ತುಂಬ ಹುಡುಗಿರಿದ್ದಾರೆ ಅಲ್ಲಿ. ಪ್ರತಿಯೊಬ್ಬರು ಅವನ ಹತ್ರ ಯಾರು ಕೆಲಸ ಮಾಡ್ತಾರೆ ಎಲ್ಲರ ಜೊತೆನೂ ಇದೇ ಥರ ಅಫೇರ್ ಇಟ್ಕೊಂಡು ಹಿಂಗೆ ಮಾಡ್ಕೊಂಡು ಎಲ್ಲರ ಹೆಣ್ಮಕ್ಳ ಜೀವನ ಹಾಳು ಮಾಡಿದ್ದಾನೆ. ಅಂದರೆ ಅವನು ಟಾರ್ಗೆಟ್ ಮಾಡೋ ಎಲ್ಲರೂ ಬಂದು ಅಪ್ಪ ಅಮ್ಮ ಇಲ್ಲದೆ ಗಂಡ ಬಿಟ್ಟು ಹೋಗಿರೋರು, ಮತ್ತು ಅವರು ತುಂಬ ಕಷ್ಟಪಟ್ಕೊಂಡು ಇರೋರು, ಡೈವರ್ಸ್ ಆಗಿರೋರು, ಮತ್ತು ಈ ಥರ ನಮ್ಮ ಜೀವನ ನಾವು ಕಳ್ಕೊಂಡಿರಬೇಕು ಸರ್ ಅಂತ ಹುಡುಗಿರಿಗೆ ಅವ್ನು ಟಾರ್ಗೆಟ್ ಮಾಡ್ಕೊಂಡು ನಿಮಗೆ ಜೀವನ ಕೊಡ್ತೀನಿ ಅಂತ ನಂಬಿಸ್ಕೊಂಡು ಅವ್ರ ಫ್ಯಾಮ್ಲಿ ತನಕ ಅಟ್ಯಾಚ್ಮೆಂಟ್ ಆಗ್ತಾನೆ. ಮತ್ತು ಎಲ್ಲನೂ ಕಳ್ಕೊತಾನೆ. ನಮ್ಮ ಕಡೆಯಿಂದ ಎಲ್ಲ ಕಿತ್ಕೊಂಡ್ಮೇಲೆ ನಮ್ಮ ಜೊತೆ ಇದ್ದುಕೊಂಡೇ ಬಿಟ್ಟೋಗ್ತಾನೆ.